ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಇವತ್ತಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ದಿನಾಂಕ 9 ಜುಲೈ 2026 ಈ ದಿನದ ಪತ್ರಿಕೆಯಲ್ಲಿ ಇರುವಂತಹ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವ ವಿಷಯಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಪ್ರಜಾವಾಣಿಯ ಮುಖಪುಟದಲ್ಲಿ ಇಂದು UPSC ಹಾಗೂ KPSC ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಅಮೆರಿಕ-ಇರಾನ್ ಸಂಘರ್ಷದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಷಯವನ್ನು ಕೇವಲ ಕರೆಂಟ್ ಅಫೇರ್ಸ್ ಅಂತೇಳಿ ನೀವು ನೋಡಬೇಡಿ. ಇದರ ಹಿಂದೆ ಅಣು ಕಾರ್ಯಕ್ರಮ, ತೈಲ ರಾಜಕೀಯ, ಹಾರ್ಮುಜ್ ಜಲಸಂಧಿ, ತಂತ್ರಜ್ಞಾನಾತ್ಮಕ ಮಹತ್ವ, ಇಸ್ರೇಲ್-ಇರಾನ್ ವೈಮನಸ್ಸು, ಅಮೆರಿಕ ಆರ್ಥಿಕ ನಿರ್ಬಂಧಗಳು ಹಾಗೂ ಭಾರತದ ಇಂಧನ ಭದ್ರತೆ, ಈ ರೀತಿಯಾಗಿ ಅನೇಕ ಪ್ರಮುಖ ಅಂಶಗಳು ಇದ್ದಾವೆ. ಕದನ ವಿರಾಮದ ಬಳಿಕವೂ ಸಹ ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು ಜಾಗತಿಕ ತೈಲ ಮಾರುಕಟ್ಟೆ ಹಾಗೂ ಅದೇ ರೀತಿಯಾಗಿ ಭದ್ರತಾ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಿದ್ದಂತೂ ಸುಳ್ಳಲ್ಲ. ಈ ಸಂಪೂರ್ಣ ವಿಷಯವನ್ನು ಪರೀಕ್ಷಾ ದೃಷ್ಟಿಯಿಂದ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಮೊದಲನೇದಾಗಿ ಹೆಡಿಂಗ್ ಕೊಟ್ಟಿದ್ದಾರೆ, ಮತ್ತೆ ಕವಿದ ಯುದ್ಧ ಕಾರ್ಮೋಡ ಅಂಥೇಳಿ. ಇರಾನ್ ಜೊತೆಗಿನ ಮಧ್ಯಂತರ ಕದನ ವಿರಾಮ ಒಪ್ಪಂದ ಮುಗಿದಿದೆ, ಮತ್ತೆ ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಇಷ್ಟಪಡೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಬಿಕಾಸ್ ಯಾಕೆ ಅವ್ರ ಜೊತೆ ನಾವು ಮತ್ತೆ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ನೋಡಿ, ಅಣ್ವಸ್ತ್ರ ಹೊಂದುವುದಿಲ್ಲ ಎಂದು ಇರಾನ್ ಒಪ್ಕೊಂಡಿತ್ತು, ಆದರೆ ಹೀಗಾಗಿ ಅವ್ರ ಜೊತೆ ನಾವು ಮಧ್ಯಂತರ ಒಪ್ಪಂದ ಮಾಡ್ಕೊಂಡಿದ್ವಿ, ಆದರೆ ಇದನ್ನು ಅವರು ಬ್ರೇಕ್ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ನಂತರದಲ್ಲಿ ಇನ್ನೇನಿದೆ, ಅವ್ರು ಇನ್ನೇನನ್ನು ಹೇಳ್ತಾ ಇದ್ದಾರೆ ನೋಡಿ. ಇದರಿಂದಾಗಿ ಷೇರು ಮಾರುಕಟ್ಟೆ ಏನಿದೆ ಇದರಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಿದೆ ಅಂತೇಳಿ ಇಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಣಾಮವಾಗಿ ಭಾರತದ ಷೇರುಪೇಟೆ ಸೂಚ್ಯಂಕಗಳು ಬುಧವಾರ ದೊಡ್ಡ ಮಟ್ಟದ ಕುಸಿತ ದಾಖಲಿಸಿದ್ದಾವಂತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯು ತೀವ್ರ ಪ್ರಮಾಣದಲ್ಲಿ ಜಿಗ್ದಿದೆ ಅಂತೆ. ಅದೇ ರೀತಿಯಾಗಿ ರೂಪಾಯಿ ಮೌಲ್ಯ ಕೂಡ ಸುಮಾರು 52 ಪೈಸೆಯಷ್ಟು ಕುಸಿತ ಕಂಡಿದೆ ಅಂತೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಈ ಒಂದು ಅಮೆರಿಕ ಹಾಗೂ ಇರಾನ್ ಸಂಘರ್ಷದ ವಿಷಯದಿಂದ ಪ್ರಿಲಿಮ್ಸು, ಮೇನ್ಸು ಹಾಗೂ ಇಂಟರ್ವ್ಯೂ ಈ 3 ಹಂತಗಳಲ್ಲಿಯೂ ಸಹ ಪ್ರಶ್ನೆಗಳಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಮೊದಲನೇದಾಗಿ ಇರಾನ್ ಎಲ್ಲಿದೆ, ಅದರ ಭೌಗೋಳಿಕ ಸ್ಥಾನವನ್ನು ನಾವು ನೋಡೋದಾದರೆ ನೋಡಿ, ಇರಾನ್ ದೇಶ ನಮ್ಮ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ನೋಡಿ. ಮೊದಲಿಗೆ ನಮ್ಮ ಭಾರತ ಏಷ್ಯಾದ ದಕ್ಷಿಣ ದಿಕ್ಕಿನಲ್ಲಿದೆ. ಅದೇ ರೀತಿಯಾಗಿ ಇರಾನ್ ಏಷ್ಯಾದ ಪಶ್ಚಿಮ ಭಾಗದಲ್ಲಿದೆ. ಈ ಒಂದು ಪಶ್ಚಿಮ ಏಷ್ಯಾದಲ್ಲಿರುವಂತಹ ದೇಶ ಈ ಇರಾನ್ನ ನೆರೆ ರಾಷ್ಟ್ರಗಳು ಒಟ್ಟು 7 ಇದ್ದಾವೆ. ಅಂದರೆ ಇರಾನ್ ಜೊತೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ಒಟ್ಟು ರಾಷ್ಟ್ರಗಳು ಎಷ್ಟು ಅಂತ ಹೇಳಿದ್ರೆ 7 ರಾಷ್ಟ್ರಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಆ 7 ರಾಷ್ಟ್ರಗಳು ಯಾವ್ಯಾವು ಅಂಥೇಳಿ ನಾವು ನೋಡೋದಾದರೆ ಒಂದೊಂದಾಗಿ ನೋಡಿ. ಮೊದಲಿಗೆ ಪಾಕಿಸ್ತಾನ ಇದೆ, ನಂತರದಲ್ಲಿ ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಅಜರ್ಬೈಜಾನು, ಅರ್ಮೇನಿಯಾ, ಟರ್ಕಿ, ಇರಾಕ್, ಒಟ್ಟು 7 ದೇಶಗಳು ಇರಾನನ್ನು ಗಡಿ ಭಾಗವನ್ನು ಹಂಚಿಕೊಂಡಿದ್ದಾವೆ. ಇದನ್ನು ಈಸಿಯಾಗಿ ನೆನಪಿಟ್ಕೊಳ್ತಕ್ಕಂತಹ ಒಂದು ತಂತ್ರ ಯಾವುದು ಅಂತ ಹೇಳಿದ್ರೆ ನೋಡಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ನಂತರದಲ್ಲಿ ಈ ಭಾಗದಲ್ಲಿ ಇರಾಕ್ ಇದೆ, ನಂತರ ಟರ್ಕಿ ಇದೆ, ಅರ್ಮೇನಿಯಾ, ಇಲ್ಲೊಂದು ಅಜರ್ಬೈಜಾನ್ ಬರುತ್ತೆ. ಟ್ಯಾಪ್ ITAA ಇಟಾ ಒಂದು ಸಿಂಪಲ್ ಆಗಿ ನೋಡಿ, ಪ್ರತಿಯೊಂದು ವಿಷಯ ವಸ್ತುವನ್ನು ನಾವು ಸಿಂಪಲ್ ಮಾಡಿಕೊಂಡು ಅದನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ನೆನಪಲ್ಲಿಟ್ಕೊಂಡಾಗ ಮಾತ್ರ ಯಾವುದೇ ಪರೀಕ್ಷೆಯನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಅದೇ ರೀತಿಯಾಗಿ ಇರಾನ್ನ ಉತ್ತರ ಭಾಗದಲ್ಲಿ ಕ್ಯಾಸ್ಪಿಯನ್ ಸಿ ಇದೆ. ಇರಾನ್ನ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಕೊಲ್ಲಿ ಹಾಗೂ ಒಮನ್ ಕೊಲ್ಲಿ ಇದೆ. ಇರಾನ್ನ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಕೊಲ್ಲಿ ಇದೆ, ಅದೇ ರೀತಿಯಾಗಿ ಒಮನ್ ಕೊಲ್ಲಿ ಇದೆ. ಈ 2 ಕೊಲ್ಲಿಗಳನ್ನು ಸಂಪರ್ಕಿಸುವಂತಹ ಒಂದು ಜಾಗದ ಹೆಸರು ಹಾರ್ಮುಜ್ ಜಲಸಂಧಿ ಅಂಥೇಳಿ ಈ ಭಾಗದಲ್ಲಿ ಬರುತ್ತೆ. ಅದು ಒಮನ್ ಕೊಲ್ಲಿ ಹಾಗೂ ಪರ್ಷಿಯನ್ ಕೊಲ್ಲಿಯನ್ನು ಸಂಪರ್ಕಿಸುವಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿ. ವಿಶ್ವದ ಸುಮಾರು 20% ಕಚ್ಚಾ ತೈಲವನ್ನು ಈ ಮಾರ್ಗದ ಮೂಲಕ ಅಂದರೆ ಹಾರ್ಮುಜ್ ಜಲಸಂಧಿಯ ಮೂಲಕವಾಗಿ ಸಾಗಾಣಿಕೆ ಮಾಡಲಾಗುತ್ತೆ. ಇನ್ ಕೇಸ್ ಈ ಒಂದು ಹಾರ್ಮುಜ್ ಜಲಸಂಧಿ ಏನಾದರೂ ಒಮ್ಮೆ ಮುಚ್ಚಿದರೆ, ಈಗಾಗಲೇ ಒಮ್ಮೆ ಮುಚ್ಚಿದ್ರು, ಇದರ ಎಫೆಕ್ಟು ನಮ್ಮ ಭಾರತಕ್ಕೆ ಅಲ್ಲದೆ ಇಡೀ ವಿಶ್ವಕ್ಕೆ ಇದರ ಎಫೆಕ್ಟು ಆಗಿದೆ. ಇದನ್ನು ಮತ್ತೆ ಏನಾದರೂ ಇದನ್ನು ಬಂದ್ ಮಾಡಿದ್ದೇ ಆದಲ್ಲಿ ತೈಲ ಬೆಲೆ ಏರಿಕೆ ಆಗುತ್ತೆ, ಹಣದುಬ್ಬರ ಉಂಟಾಗುತ್ತೆ, ಜಾಗತಿಕ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಈಗಾಗಲೇ ಈ ಒಂದು ಸನ್ನಿವೇಶ ನಮ್ಮ ಭಾರತ ದೇಶ ಅನುಭವಿಸಿದೆ, ನಾವೆಲ್ಲವೂ ಕಂಡಿದ್ದೇವೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಹಾಗೂ LPG ಸಿಲಿಂಡರ್ ಬೆಲೆಗಳು ಹೆಚ್ಚಾಗಿದ್ದನ್ನು ನಾವು ಇಲ್ಲಿ ನೆನೆಸ್ಕೋಬೋದಾಗಿರುತ್ತೆ. ಹಾಗಾದರೆ ಅಮೆರಿಕ ಹಾಗೂ ಇರಾನ್ ನಡುವಿನ ಈ ಒಂದು ಸಂಘರ್ಷಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳೇನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ವೆರಿ ಫಸ್ಟ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ನಾವು ಮಾತಾಡಲೇಬೇಕು. ಬಿಕಾಸ್ ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಅಣ್ವಸ್ತ್ರ ಹೊಂದುವುದಿಲ್ಲ ಅಂಥೇಳಿ ಇರಾನ್ ಒಪ್ಕೊಂಡಿತ್ತಂತೆ.
ಯಾಕೆ ನೋಡಿ, ಅಮೆರಿಕ ಹೇಳೋದೇನು, ಇರಾನ್ ಅಣ್ವಸ್ತ್ರ ನಿರ್ಮಿಸೋದಕ್ಕೆ ಯುರೇನಿಯಮನ್ನು ಸ್ಟೋರ್ ಮಾಡ್ತಾ ಇದೆ, ಸಮೃದ್ಧೀಕರಣ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದೆ ಅಮೆರಿಕ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಹೇಳ್ತಾ ಇರೋದೇನು, ಇಲ್ಲ ನಾವು ಅದಕ್ಕೆ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಯುರೇನಿಯಮನ್ನು ಕೇವಲ ವಿದ್ಯುತ್ ಉತ್ಪಾದನೆಗೋಸ್ಕರ ಮಾತ್ರ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದೆ. ಆದರೆ ಇದನ್ನು ಅಮೆರಿಕ ನಂಬೋದಕ್ಕೆ ರೆಡಿ ಇಲ್ಲ. ಸೊ ಇದರಿಂದಾಗಿ ಏನು ಮಾಡಿದೆ ಅಮೆರಿಕ, ಇರಾನ್ ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ತೈಲ ಕ್ಷೇತ್ರದಲ್ಲಾಗಿರ್ಬೋದು, ಹಣಕಾಸು ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ವಿದೇಶಿ ಹೂಡಿಕೆಯ ಮೇಲೆ ಇರಾನ್ ದೇಶದ ಮೇಲೆ ನಿರ್ಬಂಧವನ್ನು ಹೇರಿದೆ. ಸೊ ಇಲ್ಲಿ ಇರಾನ್ಗೆ ಬೆಂಬಲ ಕೊಡ್ತಾ ಇರ್ತಕ್ಕಂತಹ ಕೆಲವೊಂದು ಸಂಘಟನೆಗಳಿದ್ದಾವೆ. ಅವು ಹೆಜ್ಬೊಲ್ಲಾ ಸಂಘಟನೆ ಆಗಿರ್ಬೋದು, ನಂತರ ಹೌತೀಸ್. ಈ ಮೂರೂ ಸಂಘಟನೆಗಳು ಇರಾನ್ನ ಬೆಂಬಲಕ್ಕೆ ಇರ್ತಕ್ಕಂತಹ ಒಂದು ಸಂಘಟನೆಗಳು ಆಗಿದ್ದಾವೆ. ಇರಾನ್ ಸಂಬಂಧಪಟ್ಟಂತೆ ಅಮೆರಿಕ ಹಾಗೂ ಇಸ್ರೇಲ್ ದೇಶಗಳು ಈ ಒಂದು ಸಂಘಟನೆಗಳೇನಿದ್ದಾವೆ, ಹೆಜ್ಬುಲ್ಲಾ, ಹಮಾಸ್ ಮತ್ತು ಹೌತೀಸು, ಈ ಮೂರೂ ಸಂಘಟನೆಗಳು ಭದ್ರತೆಗೆ ತುಂಬ ಅಪಾಯಕಾರಿ ಅಂತೇಳಿ ಅಮೆರಿಕ ಅದೇ ರೀತಿಯಾಗಿ ಇಸ್ರೇಲು ಪರಿಗಣನೆ ಮಾಡ್ತಾ ಇದ್ದಾವೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಇರಾನ್ ದೇಶಕ್ಕೆ ಯಾವೆಲ್ಲ ಸಂಘಟನೆಗಳು ಇಲ್ಲಿ ಸಹಾಯಕವಾಗಿ ಅಥವಾ ಬೆಂಬಲವಾಗಿ ನಿಂತಿದ್ದಾವೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಈ ಒಂದು ಹಾರ್ಮುಜ್ ಜಲಸಂಧಿಯ ಬಗ್ಗೆ ನಾವು ಮಾತಾಡೋದಾದರೆ, ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ, ವಿಶ್ವದ ಸುಮಾರು 20% ಕಚ್ಚಾ ತೈಲ ಈ ಒಂದು ಮಾರ್ಗದ ಮುಖಾಂತರವಾಗಿ ಸಾಗಾಣಿಕೆ ಆಗುತ್ತೆ ಅಂತ ಹೇಳಿದ್ರೆ. ಸೊ ಇನ್ ಕೇಸ್ ಇದನ್ನೇನಾದರೂ ಮುಚ್ಚಿದ್ರೆ ಏನೆಲ್ಲ ಪರಿಣಾಮಗಳು ಆಗ್ಬೋದು ಅಂತ ಕೂಡ ನಾವು ನೋಡಿದ್ವಿ. ತೈಲ ಬೆಲೆ ಏರಿಕೆ ಆಗುತ್ತೆ, ಹಣದುಬ್ಬರ ಉಂಟಾಗುತ್ತೆ, ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಸೊ ಆದರೆ ಇಲ್ಲಿ ಭಾರತದ ಮೇಲೆ ಇದರಿಂದ ಯಾವ್ಯಾವ ರೀತಿ ಒಂದು ಪರಿಣಾಮ ಉಂಟಾಗಬಹುದು ಅಂತೇಳಿ ನಾವು ನೋಡೋದಾದರೆ, ಮೊದಲಿಗೆ ಇಲ್ಲಿ ಭಾರತ 85% ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡ್ಕೋತಾ ಇದೆ. ಅದರ ಪರಿಣಾಮ ಪೆಟ್ರೋಲು, ಡೀಸೆಲು, LPG ಬೆಲೆ ಏರಿಕೆ ಆಗ್ಬೋದು. ಅದೇ ರೀತಿಯಾಗಿ ಎರಡನೇದು ಇನ್ಫ್ಲೇಷನ್ ಆಗುತ್ತೆ. ತೈಲ ಇನ್ ಕೇಸ್ ದುಬಾರಿ ಆದರೆ ಏನಾಗುತ್ತೆ, ನಮ್ಮಲ್ಲಿ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ, ಉತ್ಪಾದನೆ ವೆಚ್ಚ ಹೆಚ್ಚಾಗುತ್ತೆ, ಆಹಾರ ಸಾಮಗ್ರಿಗಳ ವೆಚ್ಚ ಎಲ್ಲವೂ ಸಹ ದುಬಾರಿ ಆಗುತ್ತೆ. ಭಾರತೀಯರು ಈ ಒಂದು ಗಲ್ಫ್ ರಾಷ್ಟ್ರಗಳಲ್ಲಿ 90 ಲಕ್ಷಕ್ಕಿಂತಲೂ ಅತಿ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಯುದ್ಧ ಏನಾದರೂ ಅತಿ ಆದರೆ ತೀವ್ರವಾದರೆ ಅವರ ಒಂದು ಸುರಕ್ಷತೆಗೂ ಕೂಡ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಅದೇ ರೀತಿಯಾಗಿ ವ್ಯಾಪಾರದ ವಿಚಾರದಲ್ಲಿ ಮಾತಾಡೋದಾದರೆ ಸಮುದ್ರ ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ, ಇನ್ಶೂರೆನ್ಸ್ ವೆಚ್ಚಗಳು ಹೆಚ್ಚಾಗ್ತವೆ, ಫ್ರೈಟ್ ಚಾರ್ಜಸ್ ಅಂದರೆ ಗೂಡ್ಸನ್ನು ನಾವೇನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಆ ಒಂದು ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಹೆವಿ ಆಗುತ್ತೆ. ಸೊ ಅದರಿಂದಾಗಿ ಆಲ್ವೇಸ್ ನಮ್ಮ ಒಂದು ವಿದೇಶಾಂಗ ನೀತಿ ಏನು ಹೇಳುತ್ತೆ ಭಾರತದ್ದು ಅಂತ ಹೇಳಿದ್ರೆ, ಆಲ್ವೇಸ್ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು, ಸಂವಾದದ ಮುಖಾಂತರ ನಾವು ಪರಿಹಾರವನ್ನು ಮಾಡ್ಕೊಳ್ಳೋಣ ಅಂತಲೇ ಹೇಳುತ್ತೆ. ಸೊ ಇದರಿಂದಾಗಿ ಭಾರತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕೂಲ ಇಲ್ಲ, ಬದಲಾಗಿ ಅನಾನುಕೂಲ ಇರ್ತದೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಂಸ್ಥೆಗಳ ಹೆಸರುಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಮೊದಲಿಗೆ IAEA ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತೇಳಿ, ಇದು ವಿಶ್ವದಾದ್ಯಂತ ಅಣುಶಕ್ತಿಯ ಶಾಂತಿಯುತ ಬಳಕೆಯನ್ನು ಉತ್ತೇಜಿಸುತ್ತೆ ಹಾಗೂ ಅದರ ದುರುಪಯೋಗವನ್ನು ತಡೆಯತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದು IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತೇಳಿ. ನಂತರ ಎರಡನೇ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ NPT, ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತೇಳಿ. ಸೊ ಇದು ಸಂಸ್ಥೆ ಅಲ್ಲ, ಇದೊಂದು ಒಪ್ಪಂದ. ಇದು ಪರಮಾಣು ಶಸ್ತ್ರಾಸ್ತ್ರಗಳ ಹರಡುವಿಕೆಯನ್ನು ತಡೆಗಟ್ಟೋದಕ್ಕೆ ಹಾಗೂ ಪರಮಾಣು ನಿಶ್ಶಸ್ತ್ರೀಕರಣವನ್ನು ಉತ್ತೇಜಿಸೋದಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ NPT, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತೇಳಿ. ನಂತರ ಮೂರನೇದಾಗಿ UNSC, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕೆ UNSC ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಒಂದು ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗವಾಗಿದೆ. ನಮ್ಮ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಏನಿದೆ, ಇದರ ಒಂದು ಅಂಗಸಂಸ್ಥೆ ಆಗಿದೆ ಇದು UNSC. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಇದರ ಒಂದು ಜವಾಬ್ದಾರಿಯಾಗಿದೆ. ನಂತರ ನಾಲ್ಕನೇ ಬಹುಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಾವು OPEC ಅನ್ನು ತುಂಬ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. OPEC ಅಂದರೆ ಏನು ಅಂತ ಹೇಳಿದ್ರೆ, ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇದು ನಮಗೆ ತೈಲವನ್ನು ರಫ್ತು ಮಾಡ್ತಕ್ಕಂತಹ ದೇಶಗಳ ಒಕ್ಕೂಟ ಆಗಿದೆ. OPEC ಅಂತ ಹೇಳಿದ್ರೆ ಏನು, ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ದೇಶಗಳ ಒಕ್ಕೂಟ ಅಷ್ಟೇ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹಾಗೂ ಅದೇ ರೀತಿಯಾಗಿ ಪೂರೈಕೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ನಂತರ OPEC ಪ್ಲಸ್ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, OPEC ಪ್ಲಸ್ ಅಂತಕ್ಕಂಥದ್ದು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟ ಏನಿದೆ ಈ OPEC ಅಂತೇಳಿ, ಇದರ ಜೊತೆಗೆ 10 ಪ್ರಮುಖ ತೈಲ ಉತ್ಪಾದಕ ದೇಶಗಳ ಒಂದು ಮೈತ್ರಿಕೂಟ ಆಗಿದೆ. 10 ಪ್ರಮುಖ ತೈಲ ಉತ್ಪಾದಕ ದೇಶಗಳ ಒಂದು ಮೈತ್ರಿಕೂಟ ಆಗಿದೆ. OPEC ಸದಸ್ಯರಲ್ಲದ ರಷ್ಯಾ ಅತ್ಯಂತ ಪ್ರಭಾವಿ ಇಲ್ಲಿ ಆಗಿದೆ. ರಷ್ಯಾ ಕೂಡ ಇಲ್ಲಿದೆ. ಆದರೆ ಈ ರಷ್ಯಾ ದೇಶ ಈ ಒಂದು OPECಲ್ಲಿ ಇಲ್ಲ. ಈ OPEC ಪ್ಲಸ್ಸಲ್ಲಿ ರಷ್ಯಾ ಇದೆ. ಈ ಒಂದು OPEC ಪ್ಲಸ್ಸಲ್ಲಿ ಅತ್ಯಂತ ಪ್ರಭಾವಿಯುತ ದೇಶ ಯಾವುದು ಅಂತ ಹೇಳಿದ್ರೆ ರಷ್ಯಾ ಆಗಿದೆ. ನೆನಪಲ್ಲಿ ಇಟ್ಕೊಳ್ಳಿ. ಬಹುಶಃ ಪ್ರಿಲಿಮ್ಸಲ್ಲಿ ಅಥವಾ ನಮ್ಮ ಯಾವುದೇ ರೀತಿಯ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಇನ್ನಿತರ ಪರೀಕ್ಷೆಗಳಲ್ಲಿ ಇವುಗಳನ್ನು ಕೇಳ್ಬೋದಾಗಿರುತ್ತೆ.
ನೋಡಿ, ಈ ಒಂದು ಅಮೆರಿಕ ಹಾಗೂ ಇರಾನ್ ಸಂಘರ್ಷದ ವಿಚಾರವಾಗಿ ಹಲವಾರು ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತಹ ಸಂದರ್ಭಗಳು ಹೆಚ್ಚಿನದಾಗಿದೆ. ಅದರಲ್ಲಿ ಉದಾಹರಣೆಗೆ ಇರಾನ್ ಯಾವ ಭಾಗದಲ್ಲಿ ಬರುತ್ತೆ, ಹಾಗೂ ಇರಾನ್ ಜೊತೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ದೇಶಗಳು ಎಷ್ಟಿದ್ದಾವೆ, ಹಾಗೂ ಹರ್ಮುಜ್ ಜಲಸಂಧಿಯ ಬಗ್ಗೆ ಕೇಳ್ಬೋದು, ಪರ್ಷಿಯನ್ ಕೊಲ್ಲಿ ಬಗ್ಗೆ ಕೇಳ್ಬೋದು, ಒಮನ್ ಕೊಲ್ಲಿಯ ಬಗ್ಗೆ ಕೇಳ್ಬೋದು. ಅದೇ ರೀತಿಯಾಗಿ ಇರಾನ್ನ ಸುತ್ತಲೂ ಇರತಕ್ಕಂತಹ ಒಂದು ಜಲರಾಶಿಗಳ ಬಗ್ಗೆ ಕೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಅಮೆರಿಕ ಹಾಗೂ ಇರಾನ್ ಸಂಘರ್ಷ ಏನಿದೆ ಇದು ಪರೀಕ್ಷಾ ದೃಷ್ಟಿಯಿಂದ ಹಾಟ್ ಟಾಪಿಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ. ನಂತರದ ಪ್ರಮುಖ ನ್ಯೂಸ್ಗಳನ್ನು ನೋಡ್ತಾ ಹೋಗೋಣ. ದೇಶದಲ್ಲಿ ಮುಂಗಾರು ಆರ್ಭಟ, ದೆಹಲಿಯಲ್ಲಿ ಕಟ್ಟಡ ಕುಸಿದು ಒಬ್ಬರ ಸಾವಂತೆ. ಅದೇನು ಪರೀಕ್ಷೆಯ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ. 36.13 ಕೋಟಿ ಅಕ್ರಮ ಆಸ್ತಿ ಪತ್ತೆ. SIR ಪ್ರಗತಿ ತೋರಿಸಿದ್ರೆ FIR ಮಾಡ್ತಾರಂತೆ. SIR ಅಂದರೆ ಈಗಾಗಲೇ ನಾವು ನಮಗೆ ಚೆನ್ನಾಗಿ ತಿಳ್ಕೊಂಡಿದ್ವಿ, ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೇಳಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ. ಇದನ್ನು ನಡೆಸ್ತಾ ಇರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಚುನಾವಣಾ ಆಯೋಗ, ನೆನಪಲ್ಲಿರಲಿ. ಪಶ್ಚಿಮ ಬಂಗಾಳ ಅತ್ಯಾಚಾರ ಆರೋಪಿ ಎನ್ಕೌಂಟರ್ಗೆ ಬಲಿಯಂತೆ. ನಂತರದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಿದೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅಂತ ನೋಡಿದ್ರೆ ನೋಡಿ, ಸಮಸ್ಯೆ ಸರಿಪಡಿಸಲು ಆಗ್ರಹಿಸಿ ಪ್ರತಿಭಟನೆ ಅಂತೇಳಿ ಹೇಳ್ತಾರೆ. ನಮಗೆ ಪರೀಕ್ಷೆಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಅದರಲ್ಲೂ ಸಹ KS ಮುಖ್ಯ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಬೀದಿ ಬದಿ ಇರತಕ್ಕಂತಹ ವ್ಯಾಪಾರಿಗಳನ್ನು, ಅಂದರೆ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡಿಕೊಂಡಿರ್ತಕ್ಕಂತಹ ವ್ಯಾಪಾರಿಗಳನ್ನು ಫುಟ್ಪಾತ್ ತೆರವುಗೊಳಿಸುವ ಉದ್ದೇಶದಿಂದಾಗಿ ಅವರನ್ನು ಸ್ಥಳಾಂತರ ಮಾಡಿದ್ದಾರೆ ಅಥವಾ ಅವರನ್ನು ಖಾಲಿ ಮಾಡಿಸಿದ್ದಾರೆ ಜಾಗ. ಸೊ ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಿಲಿಮ್ಸ್ ದೃಷ್ಟಿಯಲ್ಲಿ ನೋಡೋದಾದರೆ ಸಂವಿಧಾನದ ವಿಧಿ 21ನೇ ವಿಧಿ ಅನ್ವಯ ನಮಗೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೂ ಸಹ ಜೀವಿಸ್ತಕ್ಕಂತಹ ಹಕ್ಕಿದೆ. ಅದೇ ರೀತಿಯಾಗಿ ಸ್ವತಂತ್ರವಾಗಿ ತಿರುಗಾಡುವ ನಡೆದಾಡ್ತಕ್ಕಂಥ ಹಕ್ಕು ಕೂಡ ಇದೆ. ಸೊ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ವಿಚಾರವಾಗಿ ನಾವು ಬರೆಯೋದಾದರೆ ಮುಖ್ಯ ಪರೀಕ್ಷೆಯಲ್ಲಿ ಇದನ್ನು ಬರೀಬೋದು. ಅದೇ ರೀತಿಯಾಗಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳು ಏನಿದ್ದಾರೆ, ಈ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಯಾವೆಲ್ಲ ಕ್ರಮ ಕೈಗೊಳ್ಬೋದು ಅಂಥೇಳಿ ಕೇಳಿದಾಗ ನಾವು ಬೀದಿ ಬದಿ ವ್ಯಾಪಾರಿಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ 2014ರಲ್ಲಿ ಬಂದಂತಹ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಏನಿದೆ, ಆ ಆ್ಯಕ್ಟನ್ನು ನೀವು ಉಲ್ಲೇಖ ಮಾಡಬಹುದು. ಇಲ್ಲೂ ಕೂಡ ಈ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಅಂಕಣದಲ್ಲಿ ಹೊಸ ನಗರ ಪಾಲಿಕೆಗಳಲ್ಲಿ ಟೌನ್ ವೆಂಡಿಂಗ್ ಸಮಿತಿಗಳನ್ನು ರಚಿಸಿ ಬಲಪಡಿಸಿ ವ್ಯಾಪಾರಿಗಳ ನೈಜ ಪ್ರತಿನಿಧಿತ್ವವನ್ನು ಖಚಿತಪಡಿಸ್ಕೋಬೇಕು ಅಂತ ಹೇಳ್ತಾರೆ. ಈ ಎಲ್ಲ ಅಂಶಗಳನ್ನು ನಾವು ಮುಖ್ಯ ಪರೀಕ್ಷೆಗಳಲ್ಲಿ ಬಳಸ್ಕೋಬೋದಾಗಿರುತ್ತೆ. ಸಚಿವರೊಂದಿಗೆ ಚರ್ಚಿಸಿ ಶೀಘ್ರ ಸಭೆಯನ್ನು ನಡೆಸ್ತೀವಿ ಅಂತ ಹೇಳ್ತಾರೆ. ನಾವು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಇಲ್ಲ, ಆದರೆ GB ಅಭಿವೃದ್ಧಿ ಸಚಿವರು ನಗರದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಇದು ಪರೀಕ್ಷೆಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಬೀದಿ ಬದಿ ವ್ಯಾಪಾರಿಗಳ ಹಿತಾಸಕ್ತಿಯ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ನಂತರದ ಪರೀಕ್ಷಾ ಹಿತದೃಷ್ಟಿಯಿಂದ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತ ನೋಡೋದಾದರೆ ಸಕ್ರಿಯ ಹೂಡಿಕೆದಾರರು ಇಲ್ಲಿಗೆ ನಂತರ ಮಾಹಿತಿದಾರರೇ ಸೂತ್ರಧಾರಿ, ಮೇಲ್ವಿಚಾರಣೆ ಏಜೆನ್ಸಿ ನೇಮಕ, ಕುಲಪತಿ ಅಭಿನಂದನೆ, ಇಬ್ಬರು ಅಂಚೆ ಸಿಬ್ಬಂದಿ ಬಂಧಿಸಿದ CBI. ಸೊ ಈ ಥರ ಇರ್ತಕ್ಕಂತಹ ನ್ಯೂಸ್ಗಳನ್ನು ನೀವು ಒಮ್ಮೆ ಕಣ್ಣಾಡಿಸ್ತಾ ಇರಿ. ಯಾಕೆ ಅಂತ ಹೇಳಿದ್ರೆ ಇದು ಪರೀಕ್ಷೆಗೆ ಇಂಪಾರ್ಟೆಂಟ್ ಅಲ್ಲದೇ ಇದ್ದರೂ ಕೂಡ ನೀವು ಸರ್ಕಾರಿ ಸೇವೆಗೆ ಬಂದ ನಂತರ ನಿಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಯಾವ ರೀತಿ ನೀವು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳಬೇಕು, ನೈತಿಕವಾಗಿ ಯಾವ ರೀತಿ ನೀವು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸ್ವಯಂ ಅರಿವು ಬರೋದಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಅಂಕಣಗಳನ್ನು, ಇಂಥ ಒಂದು ನ್ಯೂಸ್ಗಳನ್ನು ಓದಿದಾಗ. ನಂತರ ದಕ್ಷಿಣಕ್ಕೆ 2ನೇ ವಿಮಾನ ನಿಲ್ದಾಣ ಅಂತೆ ಎಲ್ಲೋ ಕನಕಪುರದ ಬಳಿ ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನೆಕ್ಸ್ಟ್ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ SIR ನಮೂನೆ ವಿತರಣೆ ಸರಾಗ ಅಂತೆ, SIR ಶಿವಮೊಗ್ಗ ಪ್ರಥಮ ಅಂತೆ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದಕ್ಕೆ ಸಂಬಂಧಪಟ್ಟಂತೆ 7 ದಿನಗಳಲ್ಲಿ 85% ಕೆಲಸವನ್ನು ಮುಕ್ತಾಯಗೊಳಿಸಿದಾರಂತೆ. ಅವರಿಗೆ ನಮ್ಮ ಒಂದು ಮೆಚ್ಚುಗೆ ಇರಲಿ, ಆದರೆ ಪರೀಕ್ಷಾ ದೃಷ್ಟಿಯಿಂದ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ನೆಕ್ಸ್ಟ್ ಪ್ರಗತಿ ತೋರಿಸದಿದ್ದರೆ FIR ಅಂತೆ. ನಂತರ ಹುಲಿಕಲ್ನಲ್ಲಿ ದಾಖಲೆ ಮಳೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಮಳೆಗಾಲ ಬಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶಗಳು ಯಾವ್ಯಾವು ಅಂತೇಳಿ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯತಕ್ಕಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಹವಾಯ್ ಐಲ್ಯಾಂಡ್. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯತಕ್ಕಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಮೌಸಿನ್ ರಾಮ್. ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯತಕ್ಕಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಅದು ಒಂದು ಚಿರಾಪುಂಜಿ ಅಥವಾ ಹುಲಿಕಲ್ಲಲ್ಲೂ ಸಹ ಈಗ ಅತಿ ಹೆಚ್ಚಿನದಾಗಿ ಮಳೆ ದಾಖಲಾಗಿದೆ. ಈ ಒಂದು ಹುಲಿಕಲ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಸೊ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಡ್ಯಾಮ್ಗಳು ಯಾವ ಡ್ಯಾಮ್ ಎಷ್ಟೆಷ್ಟು ತುಂಬಿದೆ ಏನೋ, ಇದ್ರ ಬಗ್ಗೆ ಎಷ್ಟೆಷ್ಟು ತುಂಬಿದೆ, ಎಷ್ಟು ಮಟ್ಟ ಇದೆ, ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ದೇಶದಲ್ಲಿ ಮುಂಗಾರು ಆರ್ಭಟ, ಸುರಂಗ ಕಾಮಗಾರಿ ಸ್ಥಗಿತ, ಪರಿಷ್ಕರಣೆಯಲ್ಲಿ ಮತ್ತೆ ಹಲವು ಬದಲಾವಣೆ. ನಂತರದ ಅಭಿಮತ ಪುಟದಲ್ಲಿ ನೋಡೋದಾದರೆ ಭಿನ್ನಮತದ ಅಪರಾಧೀಕರಣ ಸಲ್ಲದು, ಬಾಂಬೆ ಹೈಕೋರ್ಟ್ ಮಹತ್ವದ ತೀರ್ಪು ಅಂತೆ. ನೋಡಿ, ಶಾಂತಿಯುತ ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ಭಾರತೀಯನಿಗೆ ಸಂವಿಧಾನ ನೀಡಿರ್ತಕ್ಕಂಥ ಹಕ್ಕು ಅಂತೇಳಿ ಬಾಂಬೆ ಹೈಕೋರ್ಟ್ ಹೇಳ್ತಾ ಇದೆ.
ಇದು ವಿಚಾರ ಯಾವುದೇ ವಿಚಾರಕ್ಕೆ ಹೇಳಿರಿ, ಆದರೆ ನಾವು ಇದನ್ನು ಸ್ಟ್ಯಾಟಿಕ್ ಪೋರ್ಷನ್ಗೆ ಲಿಂಕ್ ಮಾಡ್ಕೋಬೇಕು. ಯಾವುದಕ್ಕೆ ಲಿಂಕ್ ಆಗುತ್ತೆ? ಇದು ಭಾರತ ಸಂವಿಧಾನದ 19ನೇ ವಿಧಿಗೆ ಇದು ನಾವು ಇದನ್ನು ಲಿಂಕ್ ಮಾಡಬಹುದಾಗಿದೆ. ನೋಡಿ, ಇಲ್ಲಿ ಕೆಳಗಡೆ ಹೇಳ್ತಾರೆ, ಪ್ರತಿಭಟನೆ ನಡೆಸುವುದು ನಾಗರಿಕರ ನ್ಯಾಯಸಮ್ಮತ ಪ್ರತಿಕ್ರಿಯೆಯಾಗಿದೆ. ಅದು ಸಂವಿಧಾನದ 19ನೇ ವಿಧಿಯು ಖಾತರಿಪಡಿಸಿರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಂತರ E20 ಒಂಥರ T20 ಅಂತೇಳಿ ಹೇಳ್ತಾ ಇದ್ದಾರೆ. ನಿನ್ನೆ ಈ ವಿಚಾರದ ಬಗ್ಗೆ ನಾವು ನಿನ್ನೆಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿಚಾರ ಬಂದಾಗ ನಾವು ಚರ್ಚೆಯನ್ನು ಮಾಡಿದ್ವಿ. ಇಲ್ಲಿ E20 ಅಂತ ಹೇಳಿದ್ರೆ ಎಥನಾಲ್ 20 ಅಂತೇಳಿ, ಉಳಿದಂತೆ 80% ಪೆಟ್ರೋಲನ್ನು ಬಳಕೆ ಮಾಡ್ತಾರೆ, ಇನ್ನು 20%ನ್ನು ಎಥನಾಲನ್ನು ಬಳಕೆ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ಎಥನಾಲ್ನ ಒಂದು ಹಿನ್ನೆಲೆ ಏನಿದೆ, ಇದನ್ನು ಯಾಕೆ ಬಳಕೆ ಮಾಡಬೇಕು, ಸೊ ಈ ಒಂದು ಎಥನಾಲ್ ಬಗ್ಗೆ ಹಾಗೂ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋದ್ರ ಬಗ್ಗೆ ಒಂದು ರೀತಿ ವಿಮರ್ಶಾತ್ಮಕವಾಗಿ ಇಲ್ಲಿ ಬರೆದಿದ್ದಾರೆ. ನೀವು ಇಲ್ಲಿ ಓದಿ ಅದರ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ನೋಡೋದಾದರೆ ಕಳೆದ ಏಪ್ರಿಲ್ 1ರಂದು ಈ ಒಂದು 20% ಇಥನಾಲ್ ಬೆರೆಸಿದ E20 ಇಂಧನವನ್ನು ಜಾರಿ ಮಾಡೋದಕ್ಕೆ ಇವರು ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಂತೆ. E20 ಬಳಕೆ ಎಲ್ಲೆಡೆ ಕಡ್ಡಾಯವಾಗಿದೆ ಪ್ರಸ್ತುತ. ಇಥನಾಲ್ ಅಂದರೆ ಬೆಲ್ಲದ ಕಾಕಂಬಿ ಇಲ್ಲವೇ ಮೆಕ್ಕೆಜೋಳ ಅಥವಾ ಹಳಸಲು ಹಕ್ಕಿಯನ್ನು ಬಟ್ಟಿ ಇಳಿಸಿದಾಗ ಸಿಗುವ ಆಲ್ಕೋಹಾಲ್ ಅಂತೇಳಿ ಹೇಳ್ತಾ ಇದ್ದಾರೆ. ಇಥನಾಲ್ ಮಿಶ್ರಣದ ಆಟವು ನಮ್ಮ ದೇಶದಲ್ಲಿ 2003ರಲ್ಲೇ ಪ್ರಾರಂಭವಾಯಿತು. ಇದು ಇಂದು ನೆನ್ನೆದಲ್ಲ, 2003ರಲ್ಲೇ ಇದಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಪೆಟ್ರೋಲ್ ಹೊಗೆಯನ್ನು ಮತ್ತು ಹೊರೆಯನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಇಥನಾಲ್ ಬೆರಕೆ ಮಾಡಬೇಕೆಂಬ ಸರ್ಕಾರಿ ನಿಲುವು ಗಟ್ಟಿಯಾಗಲಿದೆ. ಸುಧಾರಿತ ದೇಶಗಳಲ್ಲೆಲ್ಲ ಇದೇ ಹಾದಿ ಹಿಡಿದಿದ್ದರಿಂದ ತಂತ್ರಜ್ಞಾನ ವರ್ಗಾವಣೆ ಸಮಸ್ಯೆ ಆಗಿರಲಿಲ್ಲ. ಅಂದರೆ ಯಾವ ರೀತಿ ಎಥನಾಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು, ಸೊ ಹಾಗಾಗಿ ಆ ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಮಸ್ಯೆ ಆಗಿರಲಿಲ್ಲವಂತೆ. ಅಮೆರಿಕವಂತೂ 15 ವರ್ಷಗಳ ಹಿಂದೆಯೇ ತನ್ನ ಹೆಚ್ಚುವರಿ ಇಥನಾಲನ್ನು ಭಾರತಕ್ಕೆ ತಂದು ಸುರಿಯಬೇಕೆಂದು ಹವಣಿಸಿತ್ತಂತೆ. ಸರ್ಕಾರವೇನೋ ನಿಧಾನಕ್ಕೆ 2030ರ ವೇಳೆಗೆ ಸಾರ್ವತ್ರಿಕ E20ಯನ್ನು ಕಡ್ಡಾಯ ಮಾಡಬೇಕು ಅಂತೇಳಿ ಇತ್ತು. ಆದರೆ ಇಥನಾಲ್ನ ಮಹಾಪೂರದ ಒತ್ತಡದಿಂದಾಗಿ, ಅಂದರೆ ರೈತರಾಗಿರ್ಬೋದು ಅಥವಾ ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು, ಇವೆಲ್ಲವೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿಂದಾಗಿ ತಯಾರು ಮಾಡಿದ್ರಿಂದಾಗಿ ಎಥನಾಲ್ ಮಹಾಪೂರದ ಒತ್ತಡದಿಂದಾಗಿ 5 ವರ್ಷದ ಮೊದಲೇ ಅಂದರೆ 2025-26ರಲ್ಲಿ ಒಂದು ಎಥನಾಲ್ ಮಿಶ್ರಿತ ಪೆಟ್ರೋಲ್ ದೇಶಕ್ಕೆಲ್ಲ ಹರಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. E20ಯ ಟೀಕಾಕಾರರ ಕೈ ಮೇಲಾಗಿದ್ದರಿಂದ ಕೇಂದ್ರ ಸರ್ಕಾರ ಈಗಾಗಲೇ ಗೆದ್ದು ಬೀಗುತ್ತಿದ್ದರೂ ಮತ್ತೆ ಕಣಕ್ಕಿಳಿಯಿತು. ಹಳೆ ಗಾಡಿಗಳ ಮೈಲೇಜ್ ಮೊದಲಿಗಿಂತ ಅತ್ಯಲ್ಪ ಪ್ರಮಾಣದಲ್ಲಿ 3ರಿಂದ 10ರಷ್ಟು ಇಳಿಕೆ ಆದೀತೆಂದು ಎಂಜಿನ್ ಸವಕಳಿ ನಗಣ್ಯವೆಂದು ವಾಹನ ಉತ್ಪಾದಕರಿಂದ ಹೇಳಿಸಿತು. ನೋಡಿ, ಈ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಸೋದ್ರಿಂದ ಏನೆಲ್ಲ ಅನಾನುಕೂಲತೆಗಳು ಇದ್ದಾವೆ ಅಂಥೇಳಿ ನಾವು ಬರೆಯೋದಾದರೆ ಮುಖ್ಯ ಪರೀಕ್ಷೆಯಲ್ಲಿ ಈ ಪಾಯಿಂಟ್ಸನ್ನು ಬರೀಬೋದು. ಬಿಕಾಸ್ ಯಾಕೆ, ಸರ್ಕಾರನೇ ಹೇಳಿಕೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಿವು. ಅಂದರೆ E20 ಮಿಶ್ರಿತ ಪೆಟ್ರೋಲ್ನ ಬಳಸೋದ್ರಿಂದ ಏನಾಗುತ್ತೆ, ಮೈಲೇಜು ಕಡಿಮೆ ಆಗುತ್ತೆ. ಅದು ಎಷ್ಟು, 3ರಿಂದ 10ರಷ್ಟು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಏನಾಗುತ್ತೆ, ಇಂಜಿನ್ ಸವಕಳಿ ಅಂದರೆ ಇಂಜಿನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಪ್ರಿಸಿಯೇಷನ್ ಅಥವಾ ಡ್ಯಾಮೇಜ್ ಆಗೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಗೋದಾಮಿನಲ್ಲಿ ಕೊಳೆತು ಹಾಳಾಗುತ್ತಿದ್ದ ಅಕ್ಕಿಯಿಂದ ಇಥನಾಲ್ ತಯಾರಿಸಿ ಹೀಗೆ ಬೆರಕೆ ಮಾಡುವುದರಿಂದ ರಸ್ತೆಯ ಹೊಗೆ ಮಾಲಿನ್ಯ 20% ಕಡಿಮೆ ಆಗಿದೆ. ನೋಡಿ, ಅಡ್ವಾಂಟೇಜಸ್ ಬರೀಬೇಕಾದ್ರೆ ನಾವು ಬರಿಬೋದು. ಅಂದರೆ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಕೆ ಮಾಡುವುದರಿಂದ ಯಾವ ಅನುಕೂಲಗಳಿದ್ದಾವೆ ಅಂತ ಹೇಳಿದ್ರೆ ನಾವು ಬರಿಬೋದು. ಇದರಿಂದಾಗಿ ಮಾಲಿನ್ಯ 20% ಕಡಿಮೆ ಆಗುತ್ತೆ ಅಂತ ಬರಿಬೋದು. ಅದೇ ರೀತಿಯಾಗಿ ಎರಡನೇದಾಗಿ ವಿದೇಶಿ ಆಮದು ಪೆಟ್ರೋಲ್ ವೆಚ್ಚದಲ್ಲಿ 1.4 ಲಕ್ಷ ಕೋಟಿ ಉಳಿತಾಯವಾಗಿದೆ ಅಂತೆ. ಅಂದರೆ ನಾವು ಆಮದು ಮಾಡಿಕೊಳ್ಳುವಂತಹ ಆಮದು ವೆಚ್ಚ ಸಹ ಕಡಿಮೆಯಾಗಿದೆ. ನಂತರ ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಆದಾಯ 1.2 ಲಕ್ಷ ಕೋಟಿ ಹೆಚ್ಚಾಗಿದೆ. ಇಲ್ಲಿ ರೈತರ ಆದಾಯ ಸಹ ಹೆಚ್ಚಾಗಿದೆ. ನಂತರ ವಾಹನ ಮಾಲಿನ್ಯ ತುಸು ತಗ್ಗಲಿದೆ. ವಿದೇಶಿ ತೈಲ ಆಮದಿನಲ್ಲಿ ಉಳಿತಾಯ ಆಗಲಿದೆ. ಇಥನಾಲ್ನಿಂದಾಗಿ ರೈತರ ಆದಾಯ ಸ್ವಲ್ಪ ಹೆಚ್ಚಾಗುತ್ತೆ, ಡಿಸ್ಕಸ್ ಮಾಡಿದ್ವಿ. ನೋಡಿ, ಈ ಒಂದು ಇಥನಾಲ್ಗೆ ಸಂಬಂಧಪಟ್ಟಂತೆ 2003ರಲ್ಲೇ ಈ ಒಂದು ಯೋಜನೆ ನಮ್ಮ ಕರ್ನಾಟಕದಲ್ಲಿ ರೂಪುಗೊಂಡಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೋಡಿ, ಜೈವಿಕ ಇಂಧನ ಅಂದರೆ ಸರಣಿ ಸಮಸ್ಯೆಗಳನ್ನು ಆರಂಭದಲ್ಲಿ ಚಿವುಟಿ ಹಾಕುವಂಥ ಯೋಜನೆ ಎಂದು 20 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ರೂಪುಗೊಂಡಿತ್ತು. ಆಹಾರ ದ್ರವ್ಯ ಬೆಳೆಯದ ಬಂಜರು ಭೂಮಿಯಲ್ಲಿ ಮಾತ್ರ ಇಂಧನ ಸಸ್ಯಗಳನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ಜೈವಿಕ ಇಂಧನ ಮಂಡಳಿಯನ್ನು ಪ್ರಾರಂಭ ಮಾಡಿದ್ರಂತೆ. ಇದು ಈಗಲೂ ಸಹ ಅಸ್ತಿತ್ವದಲ್ಲಿದೆ. ಹೊಂಗೆ, ಬೇವು, ಸಿಮಾರೂಬ, ನೋಡಿ ಈ ಒಂದು ಸಸಿಗಳ ಬಗ್ಗೆ ಪರೀಕ್ಷೆಯಲ್ಲಿ ಕೇಳತಕ್ಕಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಜೈವಿಕ ಇಂಧನ ಮಂಡಳಿ ಪ್ರಾರಂಭ ಮಾಡಿರೋದ್ರ ಬಗ್ಗೆ ಕೇಳಬಹುದು. ಯಾಕೆಂದರೆ ಪ್ರಸ್ತುತ ಎಥನಾಲ್ ಅಂತಕ್ಕಂಥದ್ದು ನಮಗೆ ಟ್ರೆಂಡಿಂಗ್ ಆಗಿದೆ, ಪ್ರಚಲಿತದಲ್ಲಿ ಇರತಕ್ಕಂತಹ ಒಂದು ಘಟನೆ ಇದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ 20 ವರ್ಷಗಳ ಹಿಂದೆ ಅಂದರೆ ಸರಿಸುಮಾರು 2003-4ನೇ ಇಸವಿಯಲ್ಲೇ ಜೈವಿಕ ಇಂಧನವನ್ನು ತಯಾರು ಮಾಡೋದಕ್ಕೆ ಹೊಂಗೆ, ಬೇವು, ಸಿಮಾರೂಬ ಮತ್ತಿತರ 10 ಬಗೆಯ ಖಾದ್ಯೇತರ ತೈಲ ಸಸ್ಯಗಳನ್ನು ಬರಡು ಭೂಮಿಯಲ್ಲಿ ಬೆಳೆಸಲೆಂದು ಮಾದರಿಯ ಇಂಧನ ವನಗಳನ್ನು ಅರಣ್ಯ ಇಲಾಖೆ ಅಲ್ಲಲ್ಲಿ ಸೃಷ್ಟಿಸಿತ್ತಂತೆ. ಅರಣ್ಯ ಇಲಾಖೆ ಹಳ್ಳಿಗಳಲ್ಲಿ ಇಥನಾಲ್ ಬಯೋಡೀಸೆಲ್ ಉತ್ಪಾದನೆಯ ಪ್ರಯೋಗ ಕೂಡ ನಡೆದಿತ್ತು. ಮಂಡಳಿ ಈಗಲೂ ಇದೆ. ಯಾವ ಮಂಡಳಿ? ಜೈವಿಕ ಇಂಧನ ಮಂಡಳಿ ಈಗಲೂ ಕೂಡ ಅಸ್ತಿತ್ವದಲ್ಲಿ ಇದೆ. ನಂತರದಲ್ಲಿ ಕೃಷಿ ತ್ಯಾಜ್ಯದಿಂದ ನೇರವಾಗಿ ಜಲಜನಕ ಅನಿಲವನ್ನು ಉತ್ಪಾದಿಸಬಲ್ಲ ಯಂತ್ರವೊಂದು ಬೆಂಗಳೂರಿನ IIScಯಲ್ಲಿ ಸಜ್ಜಾಗಿ ನಿಂತಿದೆ. ಅಂದರೆ ನಮ್ಮ ಒಂದು ತಂತ್ರಜ್ಞಾನ ಏನಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಈಗ ನೇರವಾಗಿ 100% ಪೆಟ್ರೋಲನ್ನು ನಾವು ವಾಹನಗಳಲ್ಲಿ ಬಳಕೆ ಮಾಡ್ತಾ ಇದ್ವಿ.
ಸೊ ಇದು ಹೋಗಿ ಈಗ ಏನು ಬಂದಿದೆ, 20% ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಂದಿದೆ. ನಂತರದ ಮುಂದಿನ ದಿನಗಳಲ್ಲಿ ಜಲಜನಕದ ಅನಿಲವನ್ನು ಬಳಸಿಕೊಂಡು ವಾಹನ ಚಲಾವಣೆ ಮಾಡ್ತಕ್ಕಂತಹ ಒಂದು ತೈಲ ಬರ್ಬೋದು ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೃಷಿ ತ್ಯಾಜ್ಯದಿಂದ ವೇಸ್ಟೇಜ್ ಏನಿದೆ, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ವೇಸ್ಟೇಜ್ ಏನಿದೆ ಅದರಿಂದ ನೇರವಾಗಿ ಜಲಜನಕ ಅನಿಲವನ್ನು ಉತ್ಪಾದಿಸ್ತಕ್ಕಂಥ ಒಂದು ಮಿಷಿನ್ ಆಲ್ರೆಡಿ IAS ಅಲ್ಲಿ ಇದೆಯಂತೆ. ಇನ್ನು ನಂತರದ ಇಂಪಾರ್ಟೆಂಟ್ ನೋಡೋದಾದರೆ ತುಂಗಭದ್ರಾ ಅಣೆಕಟ್ಟನ್ನೇ ಉದಾಹರಣೆಗೆ ಪರಿಗಣಿಸಿದರೆ ಅದರಲ್ಲಿ ಸುಮಾರು 32 TMC ಹೂಳು ತುಂಬಿದೆ. ಸೊ ಹೂಳು ತುಂಬಿರೋ ಬಗ್ಗೆ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ಹಿಂದಿನ ದಿನದಲ್ಲಿ. ಸೊ ನಮ್ಮ ಇಡೀ ಭಾರತದಲ್ಲಿ ಇರ್ತಕ್ಕಂತಹ ಡ್ಯಾಮ್ಗಳಲ್ಲಿ 15% ಡ್ಯಾಮ್ಗಳಲ್ಲಿ ಹೂಳು ತುಂಬಿದೆ ಅಂತೇಳಿ ಒಂದು ವರದಿ ಬಂದಿತ್ತು. ಹಾಗಾದರೆ ಯಾಕೆ ಡ್ಯಾಮ್ಗಳಲ್ಲಿ ಹೂಳನ್ನು ತೆಗೆಯೋದಕ್ಕೆ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಹೂಳು ತೆಗಿತಕ್ಕಂಥದ್ದು ದುಬಾರಿ ಅಂತಕ್ಕಂಥ ಒಂದು ಕಾರಣದಿಂದ ಯಾರೂ ಸಹ ಅದಕ್ಕೆ ಕೈ ಹಾಕ್ತಾ ಇರೋದಿಲ್ಲ. ಆದರೆ ವಿದೇಶಗಳಲ್ಲಿ ವಿಶೇಷವಾಗಿ ಜಪಾನ್, ಸ್ವಿಟ್ಜರ್ಲೆಂಡ್ ಇಂತಹ ದೇಶಗಳಲ್ಲಿ ಸೆಡಿಮೆಂಟ್ ಬೈಪಾಸ್ ಟನಲ್ ಅಂತಕ್ಕಂತಹ ಒಂದು ತಂತ್ರಜ್ಞಾನದ ಮುಖಾಂತರ ಹೂಳು ಮಿಶ್ರಿತ ನೀರನ್ನು ಅಣೆಕಟ್ಟೆಗಳಿಂದ ಒಳಗಡೆಯಿಂದ ಹೊರಗೆ ಸಾಗಿಸ್ತಕ್ಕಂತಹ ವ್ಯವಸ್ಥೆ ಇದೆ. ಈ ಒಂದು ತಂತ್ರಜ್ಞಾನವನ್ನು ನಮ್ಮ ಭಾರತದಲ್ಲೂ ಸಹ ಅಳವಡಿಕೆ ಮಾಡ್ಕೋಬೇಕು ಅಂಥೇಳಿ ನಾವು ಮುಖ್ಯ ಪರೀಕ್ಷೆಯ ನಮ್ಮ ಉತ್ತರ ಬರವಣಿಗೆಯಲ್ಲಿ ಬರೀಬಹುದಾಗಿರುತ್ತೆ. ನಂತರದ ಪ್ರಮುಖ ಸುದ್ದಿಗಳು ನೋಡೋದಾದರೆ ವಯನಾಡ್ ಅಭಿವೃದ್ಧಿಯೇ ಉರುಳು. ಸೊ ಇದು ಪಶ್ಚಿಮ ಘಟ್ಟಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಯಾಕೆಂತ ಹೇಳಿದ್ರೆ ಹಿಂದಿನ ದಿನ ನಾವು ನ್ಯೂಸಲ್ಲಿ ನೋಡಿದ್ವಿ ಲ್ಯಾಂಡ್ ಸ್ಲೈಡ್ ಆಗಿರೋದ್ರ ಬಗ್ಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ನೂ ಕೆಲವೊಂದು ವಿಚಾರಗಳನ್ನು ಕೊಟ್ಟಿದ್ದಾರೆ. ಭೂಕುಸಿತದ ಅಪಾಯ ಹೆಚ್ಚು ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲೇ. ಕೇರಳ, ಕರ್ನಾಟಕ ಸೇರಿದಂತೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಭೂಕುಸಿತದ ಅಪಾಯ ಹೆಚ್ಚು ಎನ್ನುವುದನ್ನು ಹಲವು ಅಧ್ಯಯನ ಸಂಶೋಧನೆಗಳು ಹೇಳಿದವೆ. ಮೂಲಸೌಕರ್ಯ ಯೋಜನೆಗಳ ಅವೈಜ್ಞಾನಿಕ ಕಾಮಗಾರಿಗಳು ಹೆಚ್ಚುತ್ತಿವೆ. ಇದರೊಂದಿಗೆ ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ಕಡಿಮೆ ಅವಧಿಯಲ್ಲಿ ಸುರಿಯುವ ಭಾರೀ ಮಳೆಯು ಭೂಮಿಯ ಮೇಲ್ಪದರವನ್ನು ಸಡಿಲಗೊಳಿಸಿ ಭಾರೀ ಪ್ರಮಾಣದಲ್ಲಿ ಭೂಮಿ ಕುಸಿಯುವಂತೆ ಮಾಡುತ್ತಿದೆ ಎಂಬುದು ತಜ್ಞರ ವಾದ. ಸೊ ಈ ತಜ್ಞರ ವಾದ ಏನಿದೆ, ನಾವು ಮುಖ್ಯ ಪರೀಕ್ಷೆಯಲ್ಲಿ ನಮ್ಮ ಉತ್ತರ ಬರವಣಿಗೆಯಲ್ಲಿ ಇದನ್ನು ನಾವು ಬಳಸ್ಕೋಬೇಕಾಗಿದೆ. ಯಾಕೆ ಬಳಸ್ಕೋಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಭೂಕುಸಿತ ಯಾವ್ಯಾವ ಕಾರಣಗಳಿಂದ ಆಗ್ತಾ ಇದೆ ಅನ್ನತಕ್ಕಂತಹ ಒಂದು ಪ್ರಶ್ನೆಗೆ ಮಾನವ ನಿರ್ಮಿತ ಸಮಸ್ಯೆಗಳೇನಿದ್ದಾವೆ, ಸೊ ಅವುಗಳ ಅಂಡರ್ನಲ್ಲಿ ನಾವು ಈ ಕೆಲವೊಂದು ಪಾಯಿಂಟ್ಸನ್ನು ಬರ್ಕೋಬೋದಾಗಿರುತ್ತೆ. ಅದರಲ್ಲೂ ಸಹ ಪ್ರಮುಖವಾಗಿ ಮೂಲಸೌಕರ್ಯ ಯೋಜನೆಗಳ ಅವೈಜ್ಞಾನಿಕ ಕಾಮಗಾರಿಗಳು ಹೆಚ್ಚುತ್ತಾ ಇದ್ದಾವೆ. ಸೊ ಇದಕ್ಕೋಸ್ಕರವಾಗಿ ಈ ಕಾಮಗಾರಿಗಳ ಅನುಷ್ಠಾನ ಮಾಡುವುದರಿಂದಾಗಿ ನಾವು ಈ ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ನಮಗೆ ಅತಿ ಹೆಚ್ಚಿನದಾದ ಭೂಕುಸಿತ ಉಂಟಾಗ್ತಾ ಇದೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಅದರ ಜೊತೆಗೆ ಅತಿಯಾಗಿ ಬೀಳುವಂತಹ ಮಳೆಯೂ ಕೂಡ ಕಾರಣ ಅಂಥೇಳಿ ಬರಿಬೋದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಪಶ್ಚಿಮ ಘಟ್ಟಗಳು ಒಟ್ಟು ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಅಂತೇಳಿ ನಾವು ನೋಡೋದಾದರೆ ಒಟ್ಟು 6 ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಹಬ್ಬಿದೆ. ಅದು ಯಾವ್ಯಾವುದು ಅಂಥೇಳಿ ನಾವು ನೋಡೋದಾದರೆ ಮೊದಲನೇದಾಗಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಈ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹಬ್ಬಿದೆ. ನಾನು ನಿನ್ನೆ ದಿವಸ ಚರ್ಚೆ ಮಾಡಬೇಕಾದ್ರೆ ಹೇಳಿದೆ, ಪಶ್ಚಿಮ ಘಟ್ಟಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕಾಗಿರ್ತಕ್ಕಂಥ 2 ಸಮಿತಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಗಾಡ್ಗೀಳ್ ವರದಿ, ಎರಡನೇದಾಗಿ ಕಸ್ತೂರಿ ರಂಗನ್ ವರದಿ. ಹಾಗಾದರೆ ಈ ಗಾಡ್ಗೀಳ್ ವರದಿ ಏನು ಹೇಳ್ತಾ ಇದೆ ನೋಡೋಣ ಬನ್ನಿ. ಏನು ಹೇಳಿತ್ತು, 6 ರಾಜ್ಯಗಳಲ್ಲಿ ಹರಡಿರುವ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ವಲಯ ಅಂಥೇಳಿ ಇದು ಗುರುತಿಸಿತ್ತಂತೆ. ಆ ಪ್ರದೇಶದ ಮಣ್ಣಿನ ಗುಣಲಕ್ಷಣ, ಅರಣ್ಯ, ಜೀವವೈವಿಧ್ಯ ಆಧಾರದ ಮೇಲೆ ಪರಿಸರ ಸೂಕ್ಷ್ಮ ವಲಯವನ್ನು 3 ರೀತಿಯಲ್ಲಿ ವರ್ಗೀಕರಣ ಮಾಡಿತ್ತು. ಅಂದರೆ 3 ರೀತಿಯಾಗಿರ್ತಕ್ಕಂತಹ ಸ್ಪೆಷಲ್ ಎನ್ವಿರಾನ್ಮೆಂಟ್ ಝೋನ್ಸ್, ಇದು ಅತ್ಯಂತ ಹೆಚ್ಚು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಲಾಗಿರುವ ಪ್ರದೇಶಗಳಲ್ಲಿ, ಅಂದರೆ ESZ 1 ಮತ್ತು ESZ 2 ಸ್ಪೆಷಲ್ ಎನ್ವಿರಾನ್ಮೆಂಟ್ ಝೋನ್ಸ್ 1 ಮತ್ತು 2ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ರಸ್ತೆಗಳು, ಅಣೆಕಟ್ಟು, ರೈಲು ಮಾರ್ಗ, ಬೃಹತ್ ವಸತಿ ಯೋಜನೆ ಇನ್ನಿತರ ಮೂಲಸೌಕರ್ಯ ಯೋಜನೆಗಳು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಹೇಳಿ ಗಾಡ್ಗೀಳ್ ವರದಿಯಲ್ಲಿ ಹೇಳಿದ್ರಂತೆ. ಅತ್ಯಂತ ಅವಶ್ಯಕ ಎಂದು ಕಂಡು ಬಂದರೆ ಮಾತ್ರ ನೀವು ಅಲ್ಲಿ ಮಾಡ್ಬೋದು ಅಂತೇಳಿ ಹೇಳಿರ್ತಾರೆ. ಇನ್ನು ಗಣಿಗಾರಿಕೆ, ಕ್ವಾರಿ, ಪರಿಸರಕ್ಕೆ ಹಾನಿ ಮಾಡುವ ಕಾರ್ಖಾನೆಗಳ ಸ್ಥಾಪನೆಗೆ ಅವಕಾಶ ನೀಡಬಾರದು ಕಡಾಖಂಡಿತವಾಗಿ ಅಂತೇಳಿ ಹೇಳ್ತಾರೆ ಇಲ್ಲಿ ಗಾಡ್ಗೀಳ್ ವರದಿಯಲ್ಲಿ. ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಲ್ಲಿ ಕುಲಾಂತರಿ ಬೆಳೆಗಳು, ಒಂದೇ ರೀತಿಯ ವಾಣಿಜ್ಯ ಬೆಳೆಗಳಿಗೆ ಅವಕಾಶ ನೀಡಬಾರದು. ಪರಿಸರ ಸ್ನೇಹಿ ಸುಸ್ಥಿರವಾದ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ನೀಡಬೇಕು ಅಂತೇಳಿ ಗಾಡ್ಗೀಳ್ ವರದಿ ಹೇಳುತ್ತೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ವರದಿ ಕಸ್ತೂರಿ ರಂಗನ್ ವರದಿ. ಈ ವರದಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಒಟ್ಟಾರೆ ವಿಸ್ತೀರ್ಣದಲ್ಲಿ 37% ಅಂದರೆ ಒಟ್ಟಾರೆ ಇರತಕ್ಕಂಥ ಪಶ್ಚಿಮ ಘಟ್ಟದ ವಿಸ್ತೀರ್ಣದಲ್ಲಿ 37% ಅಂದಾಜು ಅಂದರೆ 60,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಸೂಕ್ಷ್ಮ ಪರಿಸರ ಎಂದು ಪರಿಗಣಿಸೋದಕ್ಕೆ ಹೇಳಿತ್ತಂತೆ ಕಸ್ತೂರಿ ರಂಗನ್ ವರದಿ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳು ಗಣಿಗಾರಿಕೆಗೆ ಸಂಪೂರ್ಣ ನಿರ್ಬಂಧ ಹೇರಬೇಕು ಅಂತ ಹೇಳ್ತಾರೆ. ಕೂಲಂಕುಷ ಅಧ್ಯಯನದ ಬಳಿಕವಷ್ಟೇ ಉಷ್ಣ ವಿದ್ಯುತ್ ಸ್ಥಾವರ ಅಥವಾ ಜನ ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಅವಕಾಶ ನೀಡಬೇಕು ಅಂತ ಹೇಳ್ತಾರೆ. ಪರಿಸರಕ್ಕೆ ಹಾನಿ ಮಾಡುವ ಕೈಗಾರಿಕೆಗಳಿಗೆ ಸಂಪೂರ್ಣ ನಿರ್ಬಂಧ ವಿಧಿಸಬೇಕು ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಗಾಡ್ಗೀಳ್ ವರದಿಯಲ್ಲೂ ಕೂಡ ಪರಿಸರಕ್ಕೆ ಹಾನಿ ಮಾಡತಕ್ಕಂತಹ ಒಂದು
ಕೈಗಾರಿಕೆಗಳಿಗೆ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿತ್ತು. ಆದರೆ ಗಾಡ್ಗಿಲ್ ವರದಿಯಲ್ಲಿ ಏನು ಹೇಳಿದರು, 3 ರೀತಿಯಾಗಿರ್ತಕ್ಕಂತಹ ಸ್ಪೆಷಲ್ ಎನ್ವಿರಾನ್ಮೆಂಟ್ ಝೋನ್ಸನ್ನು ಗಾಡ್ಗಿಲ್ ವರದಿ ಗುರುತಿಸಿತ್ತು. ಅದರಲ್ಲಿ ಮೊದಲನೇ ಹಾಗೂ ಎರಡನೇ ಸ್ಪೆಷಲ್ ಎನ್ವಿರಾನ್ಮೆಂಟ್ ಝೋನ್ಗಳಲ್ಲಿ ಈ 2 ಝೋನ್ಗಳನ್ನು ಅತ್ಯಂತ ಹೆಚ್ಚು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಗುರುತಿಸಿದ್ರು. ಸೊ ಈ ಒಂದು ಸ್ಪೆಷಲ್ ಎನ್ವಿರಾನ್ಮೆಂಟ್ ಝೋನ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಂದರೆ ರಸ್ತೆಗಳು, ಅಣೆಕಟ್ಟು, ರೈಲು ಮಾರ್ಗ, ಬೃಹತ್ ವಸತಿ, ಸೊ ಇವೆಲ್ಲವನ್ನು ನಿರ್ಬಂಧ ಮಾಡಬೇಕು ಅಂತೇಳಿ ಗಾಡ್ಗಿಲ್ ವರದಿಯಲ್ಲಿ ಹೇಳಿದರು. ಆದರೆ ಕಸ್ತೂರಿ ರಂಗನ್ ವರದಿಯಲ್ಲಿ ಏನು ಹೇಳ್ತಾರೆ, ಇರತಕ್ಕಂತಹ ಒಟ್ಟಾರೆ ವಿಸ್ತೀರ್ಣದಲ್ಲಿ ಅಂದರೆ ಪಶ್ಚಿಮ ಘಟ್ಟದ ಒಟ್ಟಾರೆ ವಿಸ್ತೀರ್ಣದಲ್ಲಿ 37% ಅಂದರೆ ಸರಿಸುಮಾರು 60,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಸೂಕ್ಷ್ಮ ಪರಿಸರ ಅಂಥೇಳಿ ಇದು ಪರಿಗಣಿಸೋದಕ್ಕೆ ಹೇಳಿತ್ತು. ಈ ಒಂದು ಸೂಕ್ಷ್ಮ ವಲಯದಲ್ಲಿ ಗಣಿಗಾರಿಕೆ ಆಗಿರ್ಬೋದು, ಕ್ವಾರಿ ಮರಳು ಗಣಿಗಾರಿಕೆಗೆ ಸಂಪೂರ್ಣ ನಿರ್ಬಂಧವನ್ನು ಹೇರಬೇಕು ಅಂತೇಳಿ ಹೇಳಿತ್ತು. ಈ 2 ಸಮಿತಿಗಳ ವರದಿಯ ಬಗ್ಗೆ ಮುಖ್ಯಾಂಶಗಳ ಬಗ್ಗೆ ನಾವು ನೀಟಾಗಿ ಓದ್ಕೊಂಡು ಮೇನ್ ಪಾಯಿಂಟ್ಸನ್ನು ಸಿನಾಪ್ಸಿಸ್ ರೂಪದಲ್ಲಿ ನಾವು ಬರೆದಿಟ್ಕೊಂಡಿದ್ದೆ. ಆದರೆ ಅದನ್ನು ಆಗಾಗ ರಿವಿಷನ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಪ್ರಿಲಿಮ್ಸ್ಗೆ ಆಸ್ ವೆಲ್ ಆಸ್ ಮೇನ್ಸ್ಗೆ 2 ರೀತಿಯಲ್ಲೂ ನಮಗೆ ಹೆಲ್ಪ್ ಆಗುತ್ತೆ. ನಂತರದ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಆಗುಂಬೆ ಶಿರಡಿ ಸುರಂಗ ಮಾರ್ಗ ಚರ್ಚೆ ಅಂತೆ. ಈಗ ನಾವು ವಯನಾಡಲ್ಲಿ ನಿನ್ನೆ ದಿನ ಭೂಕುಸಿತ ಆಗಿರೋದನ್ನು ನಾವು ನೋಡಿದ್ವಿ. ಅದು ಯಾಕೆ ಆಯಿತು, ಅಲ್ಲಿನ ಒಬ್ಬ ಕೃಷಿ ಸಚಿವರೇ ಹೇಳ್ತಾ ಇದ್ದಾರೆ ಇದೊಂದು ಮಾನವ ನಿರ್ಮಿತ ವಿಕೋಪ ಅಂತೇಳಿ ಹೇಳಿದರು, ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ಸುರಂಗವನ್ನು ಮಾಡೋ ಉದ್ದೇಶದಿಂದ ಅತಿಯಾದ ಮಣ್ಣನ್ನು ಒಂದೆಡೆ ಹಾಕಿದ್ರು. ಆ ಮಣ್ಣು ಸಡಿಲಗೊಂಡಿದ್ದರಿಂದಾಗಿ ಅತಿಯಾದ ಮಳೆಯು ಆಗಿದ್ದ ಕಾರಣದಿಂದಾಗಿ ಭೂಕುಸಿತ ಉಂಟಾಗಿದೆ ಅಂಥೇಳಿ ಹೇಳಿದರು. ವಯನಾಡಲ್ಲಿ ಆಗಿರತಕ್ಕಂತಹ ಘಟನೆ ಸುರಂಗ ಮಾರ್ಗ ಏನಿದೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ಆಗುಂಬೆ ಶಿರಾಡಿ ಈ ಮಾರ್ಗಗಳಲ್ಲಿ ಒಂದು ಸುರಂಗ ಮಾರ್ಗವನ್ನು ನಿರ್ಮಿಸೋದಕ್ಕೆ ಪ್ರಸ್ತಾಪ ಇತ್ತಂತೆ. ಇದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ನಂತರ JSS ಮೂಲಕ 1.5 ಲಕ್ಷ ಉದ್ಯೋಗ. ನಂತರ ನೋಡಿ, ಒಂದು ಪ್ರಜಾವಾಣಿಯ ಪುಟ ಸಂಖ್ಯೆ ವಾಣಿಜ್ಯ, ರಾಷ್ಟ್ರೀಯ, ವಿದೇಶ. ಈ ಪುಟದಲ್ಲಿ ಕಡ್ಡಾಯವಾಗಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದ್ದೇ ಇರುತ್ತೆ. ನಮ್ಮ ಭಾರತದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಆಸ್ಟ್ರೇಲಿಯಾಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನ್ಯೂಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3 ದಿನಗಳ ಇಂಡೋನೇಷ್ಯಾ ಭೇಟಿ ಬಳಿಕ ಆಸ್ಟ್ರೇಲಿಯಾಗೆ ತಲುಪಿದ್ದಾರಂತೆ. ಭಾರತ ಆಸ್ಟ್ರೇಲಿಯಾದ ಸಂಬಂಧಕ್ಕೆ ಚೈತನ್ಯ ತುಂಬಲಿದೆ ಇವರ ಒಂದು ಭೇಟಿ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನಿಸ್ ಅವರೊಂದಿಗೆ ನೋಡಿ, ಇಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಿ ಯಾರು ಅಂತ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತವೆ ಪ್ರಿಲಿಮ್ಸ್ನಲ್ಲಿ ಅಥವಾ ನಮ್ಮ ಗ್ರೂಪ್ ಸಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ. ಸೊ ಇಲ್ಲಿ ಇಂಡೋನೇಷ್ಯಾಗೆ ಈ ಹಿಂದೆ ಅವರು ಹೋಗಿದ್ದರು. ಇಂಡೋನೇಷ್ಯಾದಲ್ಲಿ ಏನೆಲ್ಲ ಆಯಿತು ಅಂತೇಳಿ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಂದಗಳಾಗಿದ್ದಾವೆ. ಉದಾಹರಣೆಗೆ ಬೆಂಗಳೂರಿನಲ್ಲಿನ IIMB ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರು. ಸೊ ಇದರ ಒಂದು ಅಂಗವನ್ನು ಅಂದರೆ ಒಂದು ಕ್ಯಾಂಪಸನ್ನು ಇಂಡೋನೇಷ್ಯಾದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಂದು ಒಪ್ಪಂದ ಆಗಿದೆ. ಸೊ ಭಾರತದ ಒಂದು ಶಿಕ್ಷಣ ಸಂಸ್ಥೆ ಅಂದರೆ IIM ವಿದೇಶಿ ನೆಲದಲ್ಲಿ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ, ಅದು ಮೊದಲನೇದು ದುಬೈನಲ್ಲಾಗಿದೆ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ ಅಹಮದಾಬಾದ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಬೆಂಗಳೂರಿನ IIMB ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರು, ಇದು ಇಂಡೋನೇಷ್ಯಾದಲ್ಲಿ ಸ್ಥಾಪನೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಇಂಡೋನೇಷ್ಯಾದಲ್ಲಿ ಇನ್ನೂ ಹಲವಾರು ಒಪ್ಪಂದಗಳು ಆಗಿವೆ. ಅವುಗಳನ್ನು ಮೆಲುಕು ಹಾಕೋದಾದರೆ ಬ್ರಹ್ಮೋಸ್ ಮತ್ತು ಅಸ್ತ್ರ ಅನ್ನತಕ್ಕಂತಹ ಕ್ಷಿಪಣಿಗಳನ್ನು ಖರೀದಿ ಮಾಡೋದಕ್ಕೆ ಇಂಡೋನೇಷ್ಯಾ ಜೊತೆ ಇಂಡಿಯಾ ಒಪ್ಪಂದ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಸಬಂಗ್ ಬಂದರನ್ನು ಡೆವಲಪ್ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಭೇಟಿ ವೇಳೆಗೆ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರತಕ್ಕಂತಹ ಬಿತಾಂಗ್ ಆದಿಪೂರ್ಣ ಆಫ್ ದ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸಹ ಅವರು ಗೌರವಿಸಿದ್ದಾರೆ. ಸೊ ಪ್ರಸ್ತುತ ಆಸ್ಟ್ರೇಲಿಯಾದ ಭೇಟಿಯಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಸೌಹಾರ್ದಯುತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಂಬಂಧ ವೃದ್ಧಿಗಾಗಿ ನೀಡಿರ್ತಕ್ಕಂಥ ಈ ಒಂದು ಭೇಟಿಯ ಬಗ್ಗೆ ಇನ್ನಷ್ಟು ನ್ಯೂಸು ನಾಳೆ ಪೇಪರಲ್ಲಿ ಬರತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಅದನ್ನು ನೋಡೋಣ. ನಂತರದ ಇಂಪಾರ್ಟೆಂಟ್ ನ್ಯೂಸ್ ಏನಿದೆ, ಸೊ ಇನ್ನು ಕ್ರೀಡಾಪುಟ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವು ಅತಿ ಕಡಿಮೆ ಇಂಟ್ರೆಸ್ಟನ್ನು ನಾವು ಇಲ್ಲಿ ತೋರಿಸಬೇಕಾಗುತ್ತೆ. ಬಿಕಾಸ್ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ಪ್ರತಿನಿತ್ಯದ ಪ್ರಜಾವಾಣಿ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅತಿ ಕಡಿಮೆ ಪ್ರಶ್ನೆಗಳು ಬರ್ತವೆ ಪರೀಕ್ಷೆಯಲ್ಲಿ. ಸೊ ಆದ್ದರಿಂದಾಗಿ ನಾವು ಕ್ರೀಡೆಗೂ ಸಹ ಫೋಕಸನ್ನು ಮಾಡಬೇಕು. ಆದರೆ ಪರ್ಸೆಂಟೇಜ್ ಆಫ್ ಫೋಕಸ್ಸು ತುಂಬ ಕಡಿಮೆ ಕೊಡಬೇಕು. ಒಂದು 5ರಿಂದ 10% ಅಷ್ಟೇ ಕೊಡಬೇಕು. ಉಳಿದಂತೆ ಅದರ್ ಕರೆಂಟ್ ಅಫೇರ್ಸ್ಗೆ ನಾವು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಸೊ ಇವತ್ತಿನ ನ್ಯೂಸ್ ಪೇಪರ್ ಇಷ್ಟಿದೆ ಅನಾಲಿಸಿಸ್. ಥ್ಯಾಂಕ್ ಯು.